ಸ್ಯಾಂಡಲ್ವುಡ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಬ್ಯುಸಿ ಆಗಿದ್ದಾರೆ ನಟ ಪೃಥ್ವಿ ಅಂಬರ್. ಬಟ್ ಅವ್ರು ಎಷ್ಟೇ ಸಿನಿಮಾಗಳನ್ನ ಮಾಡಿದ್ರು ಕೂಡ ನಾವು ಮಾತ್ರ ದಿಯಾ ಖ್ಯಾತಿಯ ಅಂತಲೇ ಹೇಳ್ತೀವಿ. ಯಾಕಂದರೆ ಆ ಸಿನಿಮಾ ಅಷ್ಟು ಇಂಪ್ಯಾಕ್ಟ್ ಮಾಡಿರುವಂಥ ಸಿನಿಮಾ. ಬಟ್ ಈಗ ಮತ್ತೊಂದು ಹೊಸ ಸಿನಿಮಾ ಮೂಲಕ ತೆರೆ ಮೇಲೆ ಬರೋಕ್ಕೆ ರೆಡಿ ಆಗಿದ್ದಾರೆ. ಅದೇ ಲೈಫ್ ಈಸ್ ಬ್ಯೂಟಿಫುಲ್. ಆ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಪೃಥ್ವಿ ಅಂಬರ್ ನಮ್ಮ ಜೊತೆ ಇದ್ದಾರೆ. ಹೆಲೋ, ಹೇಗಿದ್ದೀರಾ? ಬಹಳ ದಿನಗಳ ನಂತರ. ಹೌದೌದು, ಥ್ಯಾಂಕ್ ಯು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಫಸ್ಟ್ಲಿ ನಿಮ್ಮ ಈ ಲುಕ್ ಬಗ್ಗೆ ಹೇಳಿ. ತುಂಬ ಯಂಗಾಗಿ ಕಾಣಿಸ್ತಾ ಇದ್ದೀರಾ. ಒಳ್ಳೇದಲ್ಲ, ಒಂದು 10 ವರ್ಷ ಚಿಕ್ಕವನಾಗಿದ್ದೀನಿ ಈಗ. ಚೌಕಿದಾರ್ ಅಂತ ಒಂದು ಸಿನಿಮಾ ರಥ ಅವರ ಚಂದ್ರಶೇಖರ್ ಬಂಡಿಯಪ್ಪ ಸರ್ ಜೊತೆ ಮಾಡ್ತಾಯಿದ್ದೆ. ಸೊ ಆ ಸಿನಿಮಾದಲ್ಲಿ ಕಾಲೇಜ್ ಎಪಿಸೋಡ್ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡಿದ್ದೆ. ಸೊ ಚೇಂಜ್ ಓವರ್ ಥರ ಇತ್ತು. ನನಗೊಂದು ಫಿಟ್ನೆಸ್ ಜರ್ನಿ ಸ್ಟಾರ್ಟ್ ಮಾಡೋದು ಅಂತ ಇತ್ತು ಮೊದಲಿಂದ ತಲೆಯಲ್ಲಿ. ಸೊ ಹಾಗಾಗಿ ಈ ಲುಕ್ ಇರೋದು ಇವಾಗ. ಅಂದರೆ ಏನು ಚೇಂಜಸ್ ಆಗಿದೆ ಅಂದರೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀರಾ ಆ ಥರ? ಹಾಂ, ಒಂದು 12 to 13 kg ಒಂದು 3 monthsಲ್ಲಿ. ಅಂದರೆ ತುಂಬ ಟ್ರೈನಿಂಗೂ ಇತ್ತು. ಆದರೆ ಆ ಸಿನಿಮಾದಲ್ಲಿ ಸ್ವಲ್ಪ ಒಂದಷ್ಟು ಆ್ಯಕ್ಷನ್ ಎಪಿಸೋಡ್ಸ್ ಇದ್ದಿದ್ದರಿಂದ ನನಗೂ ಮೊದಲಿಂದ ಆಸೆ ಇತ್ತು ಒಂದಷ್ಟು ಚೇಂಜಸ್ಗಳು ಮಾಡ್ಕೋಬೇಕು ಅಂತ. ಸೊ ಆ ಒಂದು ನೆಪದಲ್ಲಿ ಸ್ಪೆಷಲಿ ಥ್ಯಾಂಕ್ಸ್ ಟು ಚೌಕಿದಾರ್ ಟೀಮ್ ಅಂತ ಹೇಳ್ತೀನಿ. ಹಾಗೆ ಸೊ ಏನಿರುತ್ತೆ ಫಿಟ್ನೆಸ್ ಅಂದ ತಕ್ಷಣ ಏನಿರುತ್ತೆ ರೊಟೀನ್ ಪೃಥ್ವಿ ಅಂಬರ್ ಅವ್ರದ್ದು? ಏನಿಲ್ಲ, ಒಂದಿಷ್ಟು ತಿನ್ನಬಾರ್ದಂಥ ವಿಷಯಗಳಿದೆ. ಅಂದರೆ ಶುಗರ್ ನಾವು ಅವಾಯ್ಡ್ ಮಾಡಬೇಕು. ಅಂದರೆ ನಮಗೆ ಎಷ್ಟು ಬೇಕು ಅಷ್ಟು ತಿನ್ನಬೇಕಷ್ಟೇ. ಎಲ್ಲವನ್ನು ತಿನ್ಬೋದು. ಬಟ್ ಏನು ನಮ್ಮ ಇದಕ್ಕೆ ಏನು ಅವಶ್ಯಕತೆ ಇದೆ ಅಷ್ಟು ಮಾತ್ರ ತಿನ್ನಬೇಕು. ಆ್ಯಂಡ್ ಆದಷ್ಟು ಏನು ಹೇಳೋದು, ಪ್ರೋಟೀನ್ ಆಗಿರಲಿ ಒಂದು ಸ್ವಲ್ಪ ಇಂಟೇಕ್ ಜಾಸ್ತಿ ಮಾಡಿ, ಇದು ಟೆಕ್ನಿಕಲ್ ಹೇಳ್ತಾ ಇರೋದು, ಕಾರ್ಬ್ಸ್ ಕಡಿಮೆ ಮಾಡಿ, ಆಮೇಲೆ ಒಂದಷ್ಟು ವರ್ಕೌಟ್ ಮಾಡಿ. ಸೊ ಆ ಥರ ಮಾಡಿದಾಗ ವೆಯ್ಟ್ ಲಾಸ್ ಆಗುತ್ತೆ ಡೆಫಿನೆಟ್ಲಿ. ಬಟ್ ಮೇಯ್ನಾಗಿ ಶುಗರ್ ಅನ್ನುವಂಥ ಒಂದು ವೈಟ್ ಪಾಯ್ಸನನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ. ಡೈಲಿ ವರ್ಕೌಟ್ ಮಾಡ್ತೀರಾ? ಎಷ್ಟು ಅವರ್ ಡೈಲಿ? 2 hours to 2.5 hours. ಸೊ ಈಗ ಲೈಫ್ ಇಸ್ ಬ್ಯೂಟಿಫುಲ್ ಇವತ್ತಷ್ಟೇ ಸಿನಿಮಾ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಆಗಿರುವಂಥದ್ದು. ಆಲ್ರೆಡಿ ಈ ಸಿನಿಮಾದ ಒಂದು ಹಾಡು ಕೂಡ ಈ ಹಿಂದೆನೇ ರಿಲೀಸ್ ಆಗಿತ್ತು ನಿಮ್ಮ ಮತ್ತು ಲಾಸ್ಯ ಅವರ ಕಾಂಬಿನೇಷನಲ್ಲಿ. ಸೊ ಈ ಸಿನಿಮಾ ಬಗ್ಗೆ ಹೇಳೋದಾದರೆ ಯಾವ ಥರದ ಸಿನಿಮಾ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ನೀವು ಹೇಗೆ ಕಾಣಿಸ್ಕೋತೀರಾ? ಇದು ಲೈಫ್ ಇಸ್ ಬ್ಯೂಟಿಫುಲ್ ಸಿನಿಮಾ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ನಾವು ನಮ್ಮ ಲೈಫ್ನ ತುಂಬ ಕಾಂಪ್ಲಿಕೇಟೆಡ್ ಆಗಿ ಮಾಡಿರ್ತೀವಿ ನಾವೇ. ಅಂದರೆ ಹೊರಗಿನ ಸಿಚುವೇಶನ್, ಹೊರಗಿನ ಸಂದರ್ಭ ಅನ್ನೋದಕ್ಕಿಂತ ನಮ್ಮ ತಲೆಯಲ್ಲೇ ಒಂದಷ್ಟು ಇಮ್ಯಾಜಿನ್ ಮಾಡ್ಕೊಂಡು ಇದು ಸಮಸ್ಯೆ ಇದೆ, ಅದು ಸಮಸ್ಯೆ ಇದೆ, ಅವ್ರು ಹಾಗೆ ಇವ್ರು ಹಿಂಗೆ ಅನ್ನೋದು ಒಂದಷ್ಟು ಕಾಂಪ್ಲಿಕೇಶನನ್ನು ಮಾಡಿರ್ತೀವಿ ನಾವಾಗೆ. ಸೊ ಲೈಫ್ನ ಬೇರೆ ದೃಷ್ಟಿಕೋನದಿಂದ ನೋಡಿದ್ರೆ ಲೈಫ್ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿದೆ, ಸಿಂಪಲ್ ಆಗಿದೆ ಅನ್ನೋದನ್ನು ತುಂಬ ಏನು ದೊಡ್ಡ ದೊಡ್ಡ ವಿಷಯಗಳನ್ನ ಹೇಳದೆ ಸಿಂಪಲ್ಲಾಗಿ ಒಬ್ಬ ಅಪ್ಪ ಒಂದು ಮಗುಗೆ ಹೇಗೆ ಹೇಳ್ತಾರೋ ಆ ರೀತಿ ನಮ್ಮ ಅರುಣ್ ಮತ್ತು ಸಾಬು ಎಲೋಶಸ್ ಇಬ್ಬರು ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಮೋಟಿವೇಶ್ನಲ್ ಸಿನಿಮಾ ಇದು. ಯಾರೇ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅಥವಾ ಕಾಲೇಜ್ ವಿದ್ಯಾರ್ಥಿ ಅವ್ರವ್ರು ಆಬ್ವಿಯಸ್ಲಿ ಆ ಸಿಚುವೇಷನಲ್ಲಿ ಕಾಲೇಜಿನ ಬಿಟ್ಟು ಜಾಬಿಗೆ ಹೋಗ್ತಿದ್ದೀವಿ ಅಂತ ಹೇಳುವಂಥ ಕಾಲಘಟ್ಟ ಇದೆಯಲ್ಲ, ಎಲ್ಲ ವಿದ್ಯಾರ್ಥಿಗಳ ಜೀವನದಲ್ಲಿ ತುಂಬ ಕ್ರೂಷಿಯಲ್ ಟೈಮ್ ಅದು. ಆ ಟೈಮಲ್ಲಿ ಅವರು ಮೆಂಟಲ್ ಸ್ಟೇಟ್ ಕೂಡ ಅಂದರೆ ತುಂಬ ಕೋಪಿಸ್ಟರಾಗಿರ್ತಾರೆ, ಏನೇನೋ ಸಮಸ್ಯೆಗಳು, ಅಪ್ಪ ಅಮ್ಮ ಹಿಂಗೆ ಹೇಳ್ತಿರ್ತಾರೆ. ಸೊ ಅವರಿಗೆಲ್ಲ ಅವರು ಈ ಸಿನಿಮಾ ನೋಡಿದ್ರೆ 100% ಅವ್ರಿಗೊಂದು ಮೋಟಿವೇಶ್ನಲ್ ಸಿನಿಮಾ ಇದಾಗುತ್ತೆ. ನಾನು ಯಾವಾಗಲೂ ಯಾವುದೇ ಒಂದು ಕಥೆ ಅಥವಾ ಯಾವುದೋ ಒಂದು ಸಿನಿಮಾ ಮಾಡಿದಾಗ ನಾನು ಆದಷ್ಟು ಟ್ರೈ ಮಾಡೋದೇನೆಂದರೆ ಅದರಿಂದ ಏನಾದರೂ ಟೇಕ್ ಅವೇ ಇರಬೇಕು ಆಡಿಯನ್ಸಿಗೆ. ಅಂದರೆ ನೋಡಿ ಸುಮ್ಮನೆ ಅಂದರೆ ಎಂಟರ್ಟೈನ್ಮೆಂಟ್ ಆಬ್ವಿಯಸ್ಲಿ ಸಿನಿಮಾ ಎಲ್ಲರೂ ಮಾಡೋದು ಎಂಟರ್ಟೈನ್ಮೆಂಟ್ಗೆ, ಆ್ಯಂಡ್ ಜನರು ಕೂಡ ಬರೋದು ಎಂಟರ್ಟೈನ್ಮೆಂಟ್ಗೆ. ಬಟ್ ಅದ್ರ ಜೊತೆಗೆ ಏನಾದರೂ ಒಂದು ಟೇಕ್ ಅವೇ ಅಂದರೆ ಅವರೇನೋ ನೋಡಿ ಅವ್ರ ಜೀವನದಲ್ಲಿ ಏನಾದರೂ ಅಳವಡಿಸುವಂತಹ ಒಂದು ಸಂದರ್ಭ ಸಿಕ್ಕರೆ ಒಳ್ಳೆಯದು ಅನ್ನೋದು ನನ್ನ ಅನಿಸಿಕೆ. ಸೊ ಲೈಫ್ ಈಸ್ ಬ್ಯೂಟಿಫುಲ್ ಅಂಥದ್ದೇ ಒಂದು ಸಿನಿಮಾ. ಓಕೆ, ಸೊ ಇವತ್ತು ಪ್ರಿಯಾಂಕಾ ಅವರ ಹುಟ್ಟು ಹಬ್ಬ. ಸೊ ಏನಂತ ವಿಶ್ ಮಾಡ್ತೀರಾ? ಜೊತೆಗೆ ಫಸ್ಟ್ ಟೈಮ್ ನೀವಿಬ್ಬರು ಕೂಡ ಒಂದು ಸಿನಿಮಾದಲ್ಲಿ ಒಟ್ಟಾಗಿ ಕಾಣಿಸ್ಕೊಳ್ತಿರೋದು, ನಿಮ್ಮವರ ಕಾಂಬಿನೇಷನ್ಸ್ ಇರುತ್ತಾ, ಹೇಗಿರುತ್ತೆ? ಹೌದು, ಥ್ರೂ ಔಟ್ ದ ಸಿನಿಮಾ ಅವರ ತುಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದಾರೆ ನಿಮ್ಮ ಪ್ರಿಯಾಂಕಾ ಮ್ಯಾಮ್. ಆ್ಯಂಡ್ ದಿಯಾ ಆದಮೇಲೆ ನಾನು ಶೂಟ್ ಮಾಡುವಂಥ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ಭಾಳ ನರ್ವಸ್ನೆಸ್ ಇತ್ತು. ಬಟ್ ಅವರು ತುಂಬ ಚೆನ್ನಾಗಿ ಅಂದರೆ ಅವರು ಒಂದು ಒಳ್ಳೆ ಎನ್ವೈರ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರು ಸೆಟ್ಟಲ್ಲಿ. ಲಾಕ್ಡೌನ್ ಆದ ತಕ್ಷಣ ನಾವು ಶೂಟ್ ಮಾಡಿರುವಂಥ ಸಿನಿಮಾ ಇದು, ಫಸ್ಟ್ ಲಾಕ್ಡೌನ್ ಆದ ತಕ್ಷಣ. ಆ್ಯಂಡ್ ಪಾತ್ರ ಕೂಡ ನನ್ನ ಪಾತ್ರ ಮತ್ತು ಅವರ ಪಾತ್ರ ತೀರಾ ಒಂದು ಟ್ರಾವೆಲ್ ಇರೋದರಿಂದ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ ಒಂದು ಗಿವ್ ಆ್ಯಂಡ್ ಟೇಕ್ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಅವರು ನಿಭಾಯಿಸಿದ್ದಾರೆ. ಆ್ಯಂಡ್ ಅವ್ರ ಪಾತ್ರ 100% ಎಲ್ಲರಿಗೂ ಇಮೋಷ್ನಲಿ ಕನೆಕ್ಟ್ ಆಗುವಂತಹ ಪಾತ್ರ, ಆ್ಯಂಡ್ ತುಂಬ ಜನರನ್ನ ಮೋಟಿವೇಟ್ ಮಾಡುವಂಥ ಪಾತ್ರವನ್ನು ಅವ್ರು ಮಾಡಿದ್ದಾರೆ. ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ನಾನು ತುಂಬ ಲಕ್ಕಿ ಅಂತ ಫೀಲ್ ಮಾಡ್ತೀನಿ ಪ್ರಿಯಾಂಕಾ ಮ್ಯಾಮ್ ಜೊತೆ ಅಭಿನಯಿಸುವಂಥ ಅವಕಾಶ ನನಗೆ ಸಿಕ್ಕಿರೋದಕ್ಕೆ. ಸೊ ಲೈಫ್ ಇಸ್ ಬ್ಯೂಟಿಫುಲ್ ಒಂದು ಕಡೆ ಆದರೆ, ಮತ್ತೊಂದು ಪೃಥ್ವಿ ಅಂಬರ್ ಅವರ ಸಿನಿಮಾ ಕಾಯ್ತಿರೋದು ಅಂದರೆ ಭುವನಂ ಗಗನಂ. ಬಹಳ ಸುದ್ದಿ ಮಾಡಿದಂಥ ಸಿನಿಮಾ ಅದು. ಸೊ ಅದು ಯಾವ ಹಂತದಲ್ಲಿದೆ, ಅದನ್ನು ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ರಿಲೀಸ್ ಆದಷ್ಟು ಬೇಗನೆ ಇದೆ. ಆ್ಯಂಡ್ ಅದು ಕೂಡ ನಾನು ತುಂಬ ಇಷ್ಟಪಟ್ಟು ಮಾಡಿರುವಂತಹ ಸಿನಿಮಾ.
ತೀರಾ ವ್ಯತಿರಿಕ್ತವಾದ ಪಾತ್ರ ಅದು. ಅಂದರೆ ಇಲ್ಲಿವರೆಗೂ ನಾನು ಮಾಡಿರುವಂಥ ಪಾತ್ರಕ್ಕಿಂತ ಅಂದರೆ ತುಲನೆ ಮಾಡೋಕ್ಕಾಗಲ್ಲ ಆ ಥರ ಪಾತ್ರ ಅದರಲ್ಲಿ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಕನ್ನಡದ ಇನ್ನೋರ್ವ ಹೆಮ್ಮೆಯ ನಟ ಪ್ರಮೋದ್ ಅದರಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ತುಂಬ ಖುಷಿದೆ. ಮುನೇಗೌಡ ಸರ್ ಅದರ ನಿರ್ಮಾಪಕರು, ಗಿರೀಶ್ ಮುಲಿಮನಿ ನಿರ್ದೇಶಕರು. ಸೊ ಅದನ್ನು ಈ ಸಿನಿಮಾ ಆದ ತಕ್ಷಣ ಆ ಸಿನಿಮಾ ರಿಲೀಸ್ ಕೂಡ ಇದೆ. ಆ್ಯಂಡ್ ಅದನ್ನು ಕೂಡ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್ ಫಿಲ್ಮ್. ಸದ್ಯಕ್ಕೆ ಈ ಡಿಸೆಂಬರ್ಗೆ ನಾವು ಲೈಫ್ ಇಸ್ ಬ್ಯೂಟಿಫುಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು ಹೌದು, ಡಿಸೆಂಬರ್ 13ನೇ ತಾರೀಕು ಕಾಯ್ತಾ ಇದ್ದೀನಿ. ಅಂದರೆ ಈ ಸಿನಿಮಾ ನಾನು ದಿಯಾ ಆದ ತಕ್ಷಣ ಮಾಡುವಂಥ ಸಿನಿಮಾ ಆಗಿರೋದು, ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಆಗಿರೋದ್ರಿಂದ ತುಂಬ ವೆಯ್ಟ್ ಮಾಡಿದೆ. ಆಲ್ಮೋಸ್ಟ್ 4 years ಆಯಿತು. ಸೊ ತುಂಬ ಖುಷಿ ಇದೆ. ನಾಬಿನ್ ಪಾಲ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಗೌತಮ್ ಅವರು ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಸೆಟ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಟೆಕ್ನಿಕಲಿ ಒಂದು ಒಳ್ಳೆಯ ಸಿನಿಮಾ ಇದು. ಆ್ಯಂಡ್ ಎಲ್ಲ ಈ ಏನು ಹೇಳೋದು, ವಿದ್ಯಾರ್ಥಿಗಳು, ಈಗಿನ ನ್ಯೂ ಏಜ್ ಆಡಿಯನ್ಸ್ ಏನಿದ್ದಾರೆ ಅವ್ರಿಗೆಲ್ಲ ತೀರಾ ಇಷ್ಟ ಆಗುವಂಥ ಸಿನಿಮಾ ಅನ್ನೋದು ನನಗೆ ನನ್ನ ಅನಿಸಿಕೆ. ಸೊ ವೇಟಿಂಗ್ ಡಿಸೆಂಬರ್ 13ಕ್ಕೆ. ಎಲ್ಲರೂ ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ಸಿನಿಮಾ ರಿಲೀಸಿಗೆ ರೆಡಿ ಇರೋದ್ರಿಂದ ಮತ್ತೆ ಸಿಗ್ತಾ ಇರ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ಇದಿಷ್ಟು ಸಿನಿಮಾ ಬಗ್ಗೆ, ಜೊತೆಗೆ ಬೇರೆ ಸಿನಿಮಾಗಳ ಅಪ್ಡೇಟ್ ಬಗ್ಗೆ ಪೃಥ್ವಿ ಅಂಬರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಅರ್ಚನಾ ಶರ್ಮಾ. ನೋಡ್ತಾ ಇರಿ ಸಮಯ ನ್ಯೂಸ್.